ಯೋಚನೆ ಮಾಡಿ, ಒಂದು ದೇಶ ತನ್ನ ಸಂಪೂರ್ಣ ಶಕ್ತಿಯ ಭವಿಷ್ಯವನ್ನೇ ಒಂದು ದೊಡ್ಡ ಬೆಟ್ ಮೇಲೆ ಇಡ್ತಾ ಇದೆ. ಆ ಬೆಟ್ ಯಾವ್ದು ಗೊತ್ತಾ? ನ್ಯೂಕ್ಲಿಯರ್ ಎನರ್ಜಿ, ಅಂದ್ರೆ ಪರಮಾಣು ಶಕ್ತಿ. ಇದು ಬರೀ ಕರೆಂಟ್ ಬಗ್ಗೆ ಅಲ್ಲ, ನಮ್ಮ ದೇಶದ ಭವಿಷ್ಯವನ್ನೇ ಬದಲಿಸೋ ಒಂದು ದೊಡ್ಡ ಹೆಜ್ಜೆ ಇದು. ಆದ್ರೆ ಈ ದಾರಿಯಲ್ಲಿ ಒಂದು ದೊಡ್ಡ ಅಡ್ಡಿ ಇದೆ. 100 ಗಿಗಾವ್ಯಾಟ್. ಇದೊಂದು ಸಣ್ಣ ಸಂಖ್ಯೆಯಲ್ಲ. 2047ರಷ್ಟೊತ್ತಿಗೆ ಭಾರತ ತನ್ನ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿಯನ್ನ ಈ ಮಟ್ಟಕ್ಕೆ ತಗೊಂಡು ಹೋಗೋಕೆ ಹೊರಟಿದೆ. ಇದನ್ನ ಕೇವಲ ಒಂದು ನಂಬರ್ ಅಂತ ಅನ್ಕೋಬೇಡಿ. ಇದು ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿ, ಅಂದ್ರೆ ಇಂಧನ ಭದ್ರತೆ ಮತ್ತೆ ಕ್ಲೀನ್ ಎನರ್ಜಿ ಭವಿಷ್ಯಕ್ಕೆ ನಾವಿಡ್ತಿರೋ ಒಂದು ದೈತ್ಯ ಹೆಜ್ಜೆ. ಆದ್ರೆ ಈ ಗುರಿ ನಿಜಕ್ಕೂ ಎಷ್ಟು ದೊಡ್ಡದು? ಸರಿ, ರಿಯಾಲಿಟಿ ಏನು ಅಂತ ನೋಡೋಣ. ಸದ್ಯಕ್ಕೆ ನಮ್ಮ ಕೆಪಾಸಿಟಿ ಇರೋದು ಬರೀ 8.78 ಗಿಗಾವ್ಯಾಟ್. ಎಲ್ಲಿ 8.78, ಎಲ್ಲಿ 100? ಅಬ್ಬಾ, ಇದು ಸುಮ್ನೆ ಒಂದು ಜಂಪ್ ಅಲ್ಲ, ಇದು ಎವರೆಸ್ಟ್ ಹತ್ತಿದ ಹಾಗೆ. ಈ ಗುರಿ ಮುಟ್ಟೋಕೆ ಸುಮ್ನೆ ಹೊಸ ರಿಯಾಕ್ಟರ್ಗಳನ್ನ ಕಟ್ಟಿದ್ರೆ ಆಗಲ್ಲ. ಇಡೀ ಸಿಸ್ಟಮ್ ಅನ್ನ, ಅಂದ್ರೆ ವ್ಯವಸ್ಥೆಯನ್ನೇ ಆಮೂಲಾಗ್ರವಾಗಿ ಬದಲಿಸ್ಬೇಕಾಗತ್ತೆ. ಹಾಗಾದ್ರೆ ಈ ಎವರೆಸ್ಟ್ ಹತ್ತೋ ದಾರಿಯಲ್ಲಿರೋ ದೊಡ್ಡ ಅಡ್ಡಿ ಏನು? ಅದು ನಮ್ಮ ಹಳೇ ಕಾನೂನುಗಳು. ದಶಕಗಳ ಹಿಂದೆ ಬೇರೆ ಕಾಲಕ್ಕೆ ಅಂತ ಮಾಡಿದ ಕಾನೂನುಗಳು ಇವತ್ತಿನ ಈ ವೇಗಕ್ಕೆ, ಈ ದೊಡ್ಡ ಗುರಿಗೆ ಸರಿಹೊಂತಾ ಇಲ್ಲ. ಅವುಗಳಿಂದ ನಮಗೆ ಬೇಕಾದ ಸ್ಪೀಡ್ ಸಿಗ್ತಾ ಇಲ್ಲ. ಒಂದು ಸಣ್ಣ ಇತಿಹಾಸ ನೋಡೋಣ. 1962ರಲ್ಲಿ ನ್ಯೂಕ್ಲಿಯರ್ ಅಂದ್ರೆ ಎಲ್ಲವೂ ಸರ್ಕಾರದ ಕಂಟ್ರೋಲ್. ಆಮೇಲೆ 2010ರಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ ಅನ್ನೋ ಬಗ್ಗೆ ಒಂದು ಕಾನೂನು ಬಂತು. ಆದ್ರೆ ಈಗ ನಾವು 2025ರ ಹತ್ರ ಇದ್ದೀವಿ. ನಮ್ಮ ಗುರಿಗಳೇ ಬೇರೆ. ಹಾಗಾಗಿ ಈ ಹಳೆ ಕಾನೂನುಗಳು ಈ ರೇಸ್ಗೆ ಸಾಕಾಗಲ್ಲ. ಇದರ ಅಸಲಿ ಸಮಸ್ಯೆ ಏನ್ ಗೊತ್ತಾ? ಹಳೆ ಕಾನೂನುಗಳು ಒಂದು ಮುಚ್ಚಿದ ಬಾಕ್ಸ್ ತರ ಇದ್ವು, ಎಲ್ಲವೂ ಸರ್ಕಾರದ ಕೈಯಲ್ಲಿ. ಆದ್ರೆ ಈಗ ನಾವು ಆ ಬಾಕ್ಸ್ ಅನ್ನ ಓಪನ್ ಮಾಡ್ತಿದೀವಿ. ಪ್ರೈವೇಟ್ ಕಂಪನಿಗಳು ಬರ್ಬೇಕು, ಹೊಸ ಟೆಕ್ನಾಲಜಿ ಬರ್ಬೇಕು, ಎಲ್ಲವೂ ಫಾಸ್ಟಾಗಿ ನಡಿಬೇಕು. ಇದಕ್ಕೆಲ್ಲ ಆ ಹಳೆ ಬೀಗ ಸರಿ ಹೋಗಲ್ಲ. ಸರಿ, ಹಾಗಾದ್ರೆ ಆ ಹಳೆ ಬೀಗ ತೆಗೆಯೋಕಿರೋ ಹೊಸ ಕೀ ಯಾವುದು? ಅದೇ ಈ ಹೊಸದಾಗಿ ಪ್ರಸ್ತಾಪವಾಗಿರೋ ಶಾಂತಿ ಬಿಲ್. ಶಾಂತಿ ಅಂದ್ರೆ ಶಾಂತಿ. ಇದರ ಫುಲ್ ಫಾರ್ಮ್ ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ಹಳೆ ಗೊಂದಲದ ಕಾನೂನುಗಳನ್ನೆಲ್ಲ ತೆಗೆದು ಎಲ್ಲವನ್ನೂ ಒಂದೇ ಹೊಸ ಮಾಡರ್ನ್ ಕಾನೂನಿನ ಅಡಿಯಲ್ಲಿ ತರೋದು. ಸರಿ, ಈ ಬಿಲ್ ಏನ್ ಮಾಡುತ್ತೆ? ಮುಖ್ಯವಾಗಿ 3 ಕೆಲಸ. 1, ಲೈಸೆನ್ಸ್ ಕೊಡೋ ಪ್ರಾಸೆಸ್ಸನ್ನ ಸಿಂಪಲ್ ಮಾಡೋದು. 2, ಎಲ್ಲವನ್ನು ನೋಡ್ಕೊಳ್ಳೋ ರೆಗ್ಯುಲೇಟರ್ನ ಸ್ಟ್ರಾಂಗ್ ಮಾಡೋದು. ಮತ್ತು 3ನೇದು, ಬಹುಶಃ ಇದೇ ಅತಿ ಮುಖ್ಯ, ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾರು ಜವಾಬ್ದಾರರು ಅನ್ನೋ ರೂಲ್ಸ್ನೇ ಪೂರ್ತಿಯಾಗಿ ಬದಲಾಯಿಸೋದು. ಓಕೆ, ಈಗ ಈ ಬಿಲ್ಲಿನ ಅಸಲಿ ಕಥೆಗೆ ಬರೋಣ. ಯಾಕಂದ್ರೆ ಇದ್ರೊಳಗಡೆ ಕೆಲವು ಬಹಳ ಮುಖ್ಯವಾದ, ಅಷ್ಟೇ ವಿವಾದಾತ್ಮಕವಾದ ಬದಲಾವಣೆಗಳಿವೆ. ನೋಡೋಣ ಬನ್ನಿ. ನೋಡಿ, ಇಲ್ಲಿಂದನೇ ನಿಜವಾದ ಚೇಂಜ್ ಶುರುವಾಗೋದು. ಇಷ್ಟು ವರ್ಷ ಭಾರತದ ನ್ಯೂಕ್ಲಿಯರ್ ಸೆಕ್ಟರ್ ಸರ್ಕಾರದ ಒಂದು ಕೋಟೆ ತರ ಇತ್ತು, ಯಾರೂ ಒಳಗೆ ಬರೋ ಆಗಿಲ್ಲ. ಆದ್ರೆ ಈ ಶಾಂತಿ ಬಿಲ್ ಆ ಕೋಟೆಯ ಬಾಗಿಲನ್ನೇ ತೆರೆದಾಕ್ತಾ ಇದೆ. ಅಂದ್ರೆ ಇನ್ಮುಂದೆ ಪ್ರೈವೇಟ್ ಕಂಪ್ನಿಗಳು ಕೂಡ ನ್ಯೂಕ್ಲಿಯರ್ ಪ್ಲಾಂಟ್ಸ್ಗಳನ್ನ ಕಟ್ಟಬಹುದು, ಓನ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು. ಆ 100 ಗಿಗಾವಾಟ್ ಗುರಿ ಮುಟ್ಟೋಕೆ ಬೇಕಾದ ದುಡ್ಡು, ಟೆಕ್ನಾಲಜಿ ಎಲ್ಲವನ್ನೂ ತರೋಕೆ ಇದೊಂದು ಹಿಸ್ಟಾರಿಕ್ ಮೂವ್. ಆದ್ರೆ ಈ ಹೊಸ ಪವರ್ ಜೊತೆನೇ ಒಂದು ದೊಡ್ಡ ಡಿಬೇಟ್ ಕೂಡ ಶುರುವಾಗಿದೆ. ಆ ಇಡೀ ಚರ್ಚೆಯ ಸೆಂಟರ್ ಪಾಯಿಂಟ್ ಒಂದೇ ಒಂದು ಪ್ರಶ್ನೆ: ಏನಾದ್ರೂ ಅನಾಹುತ ಆದ್ರೆ ಜವಾಬ್ದಾರಿ ಯಾರದು? ಇದು ನೋಡಿ, ಹೊಸ ಹೊಣೆಗಾರಿಕೆ ಸಿಸ್ಟಮ್. ಅಂದ್ರೆ ಪ್ಲಾಂಟ್ ಸೈಜ್ ಮೇಲೆ ಜವಾಬ್ದಾರಿ ಮೊತ್ತ ಫಿಕ್ಸ್ ಆಗತ್ತೆ. ದೊಡ್ಡ ರಿಯಾಕ್ಟರ್ಗೆ ಮ್ಯಾಕ್ಸಿಮಮ್ ಅಂದ್ರೆ 3,000 ಕೋಟಿ ರೂಪಾಯಿ. ಇದು ದೊಡ್ಡ ಅಮೌಂಟ್ ಅಂತ ಅನ್ಸ್ಬಹುದು ಅಲ್ವಾ? ಆದ್ರೆ ಒಂದ್ ನಿಮಿಷ ತಡೀರಿ. ಈ ಡಿಬೇಟ್ ಅರ್ಥ ಆಗ್ಬೇಕು ಅಂದ್ರೆ ರೈಟ್ ಆಫ್ ರಿಕಾರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ತಿಳ್ಕೋಬೇಕು. ತುಂಬಾ ಸಿಂಪಲ್. ಈಗ ಒಂದು ಫಾಲ್ಟಿ ಇಕ್ವಿಪ್ಮೆಂಟ್ನಿಂದ ಆಕ್ಸಿಡೆಂಟ್ ಆಯಿತು ಅನ್ಕೊಳ್ಳಿ. ಆಗ ಆ ಪ್ಲಾಂಟ್ ನಡೆಸೋರು ಆ ಎಕ್ವಿಪ್ಮೆಂಟ್ ಸಪ್ಲೈ ಮಾಡಿದವರಿಂದ ನಷ್ಟ ತುಂಬಿಸ್ಕೊಳ್ಳೋ ಹಕ್ಕಿಗೆ ರೈಟ್ ಆಫ್ ರಿಕಾರ್ಡ್ಸ್ ಅಂತಾರೆ. ಮತ್ತು ಇಲ್ಲೇ ಇದೆ ಈ ಬಿಲ್ಲಿನ ಅತ್ಯಂತ ಕಾಂಟ್ರವರ್ಷಿಯಲ್ ಪಾಯಿಂಟ್. ಈ ಹೊಸ ಶಾಂತಿ ಬಿಲ್ ಇದೇ ರೈಟ್ ಆಫ್ ರಿಕಾರ್ಡ್ಸ್ ಅನ್ನ ತೆಗೆದುಹಾಕುತ್ತೆ. ಅಂದ್ರೆ ಒಂದ್ವೇಳೆ ಕೆಟ್ಟು ಹೋದ ಉಪಕರಣದಿಂದ ಅನಾಹುತ ಆದ್ರೂ ಅದನ್ನ ಸಪ್ಲೈ ಮಾಡಿದ ಕಂಪನಿಯನ್ನ ಪ್ರಶ್ನಿಸೋ ಹಕ್ಕು ಪ್ಲಾಂಟ್ ಆಪರೇಟರ್ಗೆ ಇರಲ್ಲ. ಆಲ್ಮೋಸ್ಟ್ ಎಲ್ಲಾ ಜವಾಬ್ದಾರಿ ಪ್ಲಾಂಟ್ ನಡೆಸೋರ್ ಮೇಲೆಯೇ ಬೀಳುತ್ತೆ. ಆದ್ರೆ ವಿಮರ್ಶಕರು ಕೇಳ್ತಿರೋದು ಇದನ್ನೇ: ಏನ್ ಸಾರಿದು, ಈ ದುಡ್ಡಿನ ಲಿಮಿಟ್ ಸಾಕಾಗುತ್ತಾ? ಫುಕುಶಿಮಾ, ಚೆರ್ನೋಬಿಲ್ ತರ ದೊಡ್ಡ ದುರಂತಗಳಾದಾಗ ಆಗೋ ನಷ್ಟಕ್ಕೆ ಹೋಲ್ಸಿದ್ರೆ ಈ 3,000 ಕೋಟಿ ಅನ್ನೋದು ಸಮುದ್ರದಲ್ಲಿ ಒಂದು ಹನಿ ಇದ್ದ ಹಾಗೆ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಚಾರ್ಟ್ ಒಮ್ಮೆ ನೋಡಿ. ಇದು ಬರೀ ನಂಬರ್ಸ್ ಅಲ್ಲ,
ಇದೊಂದು ವಾರ್ನಿಂಗ್ ಬೆಲ್. ಶಾಂತಿ ಬಿಲ್ಲಿನ ಮ್ಯಾಕ್ಸಿಮಮ್ ಲಯಬಿಲಿಟಿ ಅಮೌಂಟ್ ಮತ್ತೆ ಫುಕುಶಿಮಾ ಚೆರ್ನೋಬಿಲ್ ಅನಾಹುತಗಳ ನಿಜವಾದ ಖರ್ಚು ಎರಡರ ನಡುವೆ ಇರೋ ಅಜಗಜಾಂತರ ವ್ಯತ್ಯಾಸ ನೋಡಿ. ಈ ಒಂದೇ ಒಂದು ಚಿತ್ರ ಸಾಕು ಈ ಚರ್ಚೆ ಎಷ್ಟು ಸೀರಿಯಸ್ ಅಂತ ಹೇಳೋಕೆ. ಸರಿ, ಹಾಗಾದ್ರೆ ಈ ಎಲ್ಲಾ ಕಾಂಪ್ಲೆಕ್ಸ್ ಕಾನೂನು ಬದಲಾವಣೆಗಳನ್ನೆಲ್ಲ ಸೇರಿಸಿ ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೆ? ಇದೆಲ್ಲ ಭಾರತದ ಆ ದೊಡ್ಡ ಗುರಿಗೆ ಹೇಗ್ ಕನೆಕ್ಟ್ ಆಗುತ್ತೆ? ಹೌದು, ಇದು ಒಂದು ರೀತಿ ಬ್ಯಾಲೆನ್ಸಿಂಗ್ ಆಕ್ಟ್ ಇದ್ಹಾಗೆ. ತಕ್ಕಡಿಯ ಒಂದು ಕಡೆ ದೇಶದ ಪ್ರಗತಿಗೆ ಬೇಕಾದ ಸ್ಪೀಡ್, ಇನ್ವೆಸ್ಟ್ಮೆಂಟ್ ಮತ್ತು ಟೆಕ್ನಾಲಜಿ, ಇನ್ನೊಂದು ಕಡೆ ಸೇಫ್ಟಿ ಮತ್ತು ಅಕೌಂಟಬಿಲಿಟಿ ಅಂದ್ರೆ ಸುರಕ್ಷತೆ ಮತ್ತು ಹೊಣೆಗಾರಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು. ಈ ಶಾಂತಿ ಬಿಲ್ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಿದೆ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ: ಈ ಶಾಂತಿ ಮಸೂದೆ ಭಾರತದ ನ್ಯೂಕ್ಲಿಯರ್ ಕನಸಿಗೆ ಕಿಡಿ ಹಚ್ಚುತ್ತಾ, ಅಥವಾ ಸ್ಪೀಡ್ ಬೇಕು ಅನ್ನೋ ಕಾರಣಕ್ಕೆ ಸೇಫ್ಟಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದೆಯಾ? ಇದಕ್ಕೆ ಉತ್ತರ ಬರೀ ಕಾನೂನಿನ ಪುಸ್ತಕಗಳಲ್ಲಿ ಸಿಗಲ್ಲ. ಇದು ನಮ್ಮ ದೇಶದ ಮುಂದಿನ ಎನರ್ಜಿ ಭವಿಷ್ಯವನ್ನೇ ನಿರ್ಧರಿಸಲಿದೆ.